ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್. ಇವತ್ತಿನ ಟಾಪಿಕ್ ಏನೆಂದರೆ, ಮನುಷ್ಯನ ಅತಿಯಾದ ಕೆಟ್ಟ ಚಟ ಎಂದರೆ ಅದು ಕೋಪ. ಈ ಕೋಪ ಅನ್ನುವುದು ಮನುಷ್ಯನ ನಾನಾ ರೀತಿಯ ಮುಖವಾಡವನ್ನು ಬಯಲು ಮಾಡುತ್ತದೆ. ಅದೇ ರೀತಿ ಆತನ ವ್ಯಕ್ತಿತ್ವವನ್ನು ತೋರಿಸಿಕೊಡುತ್ತದೆ. ಹಿರಿಯರು ಮುಂದಿನ ಪೀಳಿಗೆಗೆ ಒಂದು ಮಾತನ್ನು ಹೇಳುತ್ತಾರೆ, ತಾಳಿದವನು ಬಾಳಿಯನು. ಈ ಮಾತಿನ ಅರ್ಥ ನಾವು ತಿಳಿದುಕೊಳ್ಳಬೇಕೆಂದರೆ ನಿಮ್ಮನ್ನು ನೀವು ಯಾವಾಗಲಾದರೂ ಸೂಕ್ಷ್ಮವಾಗಿ ಗಮನಿಸಬೇಕು. ಏಕೆಂದರೆ ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ಎಲ್ಲಿ ತಪ್ಪು ಮಾಡುತ್ತಿದ್ದೀರಾ ಅಂತ ಗೊತ್ತಾಗುತ್ತದೆ. ಹಾಗಂತ ನಾನೇನು ಕೋಪ ಮಾಡಿಕೊಂಡಿಲ್ಲ ಅಂತ ಅಲ್ಲ, ಆದರೆ ನಾನು ಕೋಪವನ್ನು ಕಡಿಮೆ ಮಾಡಿಕೊಂಡಿದ್ದೀನಿ. ಯಾವಾಗ ನಿಮಗೆ ನಿಮ್ಮ ಜವಾಬ್ದಾರಿಗಳ ಅರ್ಥ ಆಗುತ್ತದೆಯೋ ಆವಾಗ ನಿಮಗೆ ನಿಮ್ಮ ಕೋಪ ಕಡಿಮೆ ಮಾಡುತ್ತದೆ. ದಿನನಿತ್ಯದಲ್ಲಿ ನಾವು ಹಲವಾರು ವ್ಯಕ್ತಿಗಳ ವಾಟ್ಸಪ್ ಸ್ಟೇಟಸಲ್ಲಿ ಹಲವಾರು ತರಹದ ಕೋಟ್ಸ್ಗಳನ್ನು ನೋಡ್ತೀವಿ. ಆದರೆ ಅದರಲ್ಲಿ ಹಲವು ಜನರು ತಮ್ಮ ಭಾವನೆಗಳಿಗೆ ಸೂಕ್ತವಾಗುವಂತಹ ಕೋಟ್ಸ್ಗಳನ್ನೇ ಹಾಕುತ್ತಾರೆ. ಅಂದರೆ ಅವರು ತಮ್ಮ ಜೀವನದಲ್ಲಿ ಬೇರೆ ಬೇರೆ ತರಹದ ಸ್ಟ್ರೆಸ್ಗಳನ್ನು ಅನುಭವಿಸುತ್ತಾರೆ. ಮನುಷ್ಯ ಅಂದ ಮೇಲೆ ಆತನಿಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತದೆ. ಹಾಗಂತ ಪ್ರಾಬ್ಲಮ್ಸ್ಗಳನ್ನು ಮೈಸುತ್ತಾ ಹೊತ್ತುಕೊಂಡು ಓಡಾಡುವುದು ಸರಿಯಲ್ಲ. ನಾವು ಹೇಳುವ ಕಥೆಯು ಕೂಡ ಇದಕ್ಕೆ ಸಂಬಂಧಿಸಿದೆ. ಯಾವಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಅಥವಾ ಬೇರೆಯವರ ತಪ್ಪುಗಳಿಂದ ಸಮಸ್ಯೆಗಳು ಬರುತ್ತಿದ್ದರೆ ಅಂಥವರಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರ ಕೊಡಬೇಕು. ಅದು ಹೇಗೆಂದರೆ, ನಿಮ್ಮ ಮೌನವೇ ಅವರನ್ನು ಸೋಲಿಸಬೇಕು, ಅವರ ತಪ್ಪುಗಳನ್ನು ಅರ್ಥ ಮಾಡಿಸಬೇಕು. ಈ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ಒಂದೂರಲ್ಲಿ ಒಬ್ಬ ಸೈನಿಕ ಮತ್ತು ಒಬ್ಬ ರೈತ ಇದ್ದರು. ಇಬ್ಬರು ಪ್ರಾಣ ಸ್ನೇಹಿತರಾಗಿರುತ್ತಾರೆ. ಇಬ್ಬರಲ್ಲೂ ಕೂಡ ಒಂದೊಂದು ಕುದುರೆಗಳು ಇರುತ್ತೆ. ಇಬ್ಬರು ಕೂಡ ಆ ಕುದುರೆಗಳನ್ನು ಮಕ್ಕಳಂತೆ ಜೋಪಾನ ಮಾಡಿರುತ್ತಾರೆ. ರೈತನ ಕುದುರೆ ಸ್ವಲ್ಪ ಒರಟು ಸ್ವಭಾವದ್ದು, ಆದರೆ ಸೈನಿಕನ ಕುದುರೆ ಮಾತ್ರ ಮೃದು ಸ್ವಭಾವದ್ದು. ಸೈನಿಕ ಮತ್ತು ರೈತ ಬಾಲ್ಯ ಸ್ನೇಹಿತನಾಗಿದ್ದರಿಂದ ಇಬ್ಬರು ಮನೆ ಮತ್ತು ಜಮೀನು ಕೂಡ ಅಕ್ಕಪಕ್ಕದಲ್ಲಿಯೇ ಇತ್ತು. ಇನ್ನು ಸ್ನೇಹಿತನಿಗೆ ನಾನು ದೇಶವನ್ನು ಕಾದು ಬಂದಿದ್ದೇನೆ ಎಂಬ ಅಹಂಕಾರ ಇದ್ದಿದ್ದರಿಂದ ಆತ ಮಾತಿನಲ್ಲಿ ಸ್ವಲ್ಪ ಒರಟನಾಗಿದ್ದ. ಇನ್ನು ರೈತ ಮಾತ್ರ ಯಾವುದೇ ಜಂಬವಿಲ್ಲದೆ ಸ್ನೇಹಿತನಿಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುವ ಗುಣವನ್ನು ಹೊಂದಿದ್ದ. ಹೀಗೆ ಪ್ರತಿದಿನವೂ ತಮ್ಮ ಕುದುರೆಗಳನ್ನು ತೆಗೆದುಕೊಂಡು ಜಮೀನಿಗೆ ಹೋಗುತ್ತಿದ್ದರು. ಇಬ್ಬರ ಜಮೀನಿನ ನಡುವೆ ಒಂದು ದೊಡ್ಡ ಆಲದ ಮರ ಬೆಳೆದಿದ್ದರಿಂದ ತಮ್ಮ ಕುದುರೆಗಳನ್ನು ಬೇರೆ ಕೊಂಬುಗಳಿಗೆ ಕಟ್ಟುತ್ತಿದ್ದರು. ಹೀಗೆ ಪ್ರತಿದಿನ ತಮ್ಮ ದಿನನಿತ್ಯದ ಚಟುವಟಿಕೆ ನಡೆಯುತ್ತಿರುವಾಗ ಒಂದು ದಿನ ಸೈನಿಕ ಕಟ್ಟುತ್ತಿದ್ದ ಮರದ ಕೊಂಬೆ ಮುರಿದು ಬಿದ್ದಿದ್ದರಿಂದ ತನ್ನ ಕುದುರೆಯನ್ನು ರೈತನ ಕುದುರೆಯ ಪಕ್ಕದಲ್ಲಿ ಕಟ್ಟಿದ. ಆಗ ರೈತ, ಗೆಳೆಯ, ನನ್ನ ಕುದುರೆ ಬಹಳ ಒರಟು ಸ್ವಭಾವದ್ದು, ನಿನ್ನ ಕುದುರೆಯನ್ನು ಬೇರೆ ಕೊಂಬಕ್ಕೆ ಕಟ್ಟು ಎಂದು ಹೇಳುತ್ತಾನೆ. ಆದರೆ ಸ್ವಲ್ಪ ಅಹಂಕಾರ ತುಂಬಿದ್ದ ಸೈನಿಕ ರೈತನ ಮಾತಿಗೆ ಕಿಂಚಿತ್ತೂ ಬೆಲೆ ಕೊಡದೆ, ಈ ಮರ ನಿಂದು ಸ್ವಂತದ್ದಲ್ಲ ಎಂದು ಗಾಢವಾದ ಮಾತಿನಿಂದ ಹೇಳುತ್ತಾನೆ. ಆಗ ರೈತ ಏನು ಮಾತನಾಡದೆ ತನ್ನ ಪಾಡಿಗೆ ಸುಮ್ಮನಾಗುತ್ತಾನೆ. ಇಬ್ಬರು ತಮ್ಮ ಜಮೀನಕ್ಕೆ ಕೆಲಸಕ್ಕೆ ಹೊರಟು ಮಧ್ಯಾಹ್ನದ ಊಟದ ಸಮಯದಲ್ಲಿ ಬಂದಾಗ ಸೈನಿಕ ತನ್ನ ಕುದುರೆಯನ್ನು ನೋಡಿ ಆಶ್ಚರ್ಯಪಟ್ಟನು. ಏಕೆಂದರೆ ರೈತನ ಕುದುರೆ ಸೈನಿಕನ ಕುದುರೆಯ ಕಾಲನ್ನು ಮುರಿದು ಬಿಟ್ಟಿತ್ತು. ಕೋಪಗೊಂಡ ಸೈನಿಕ ರೈತನ ಮೇಲೆ ಜಗಳಕ್ಕೆ ಇಳಿಯುತ್ತಾನೆ. ಆಗ ರೈತ, ನೋಡು ಗೆಳೆಯ, ನಾನು ನಿನಗೆ ಆವಾಗಲೇ ಹೇಳಿದೆ, ನೀನು ನನ್ನ ಮಾತು ಕೇಳಲಿಲ್ಲ. ಇವಾಗ ನನ್ನ ಮೇಲೆ ಅಪವಾದ ಹಾಕುವುದು ಎಷ್ಟು ಸರಿ ಎಂದು ಕೇಳುತ್ತಾನೆ. ಆಗ ಸೈನಿಕ ರೈತನ ಮಾತುಗಳನ್ನು ಕೇಳಿ ಕೋಪಗೊಂಡು ಸೈನಿಕ ಊರಿನ ಹಿರಿಯರಿಗೆ ದೂರು ಕೊಟ್ಟು ಪಂಚಾಯಿತಿ ಸೇರಿಸಿ ಆದ ಅನಾಹುತಕ್ಕೆ 5,000 ರೂಪಾಯಿಗಳ ಪರಿಹಾರವನ್ನು ಕೇಳುತ್ತಾನೆ. ಊರಿನ ಮುಖಂಡರು ಸೇರಿ ನ್ಯಾಯವನ್ನು ನಿರ್ಧಾರ ಮಾಡುವಾಗ ರೈತನಿಗೆ, ಏನು ನಿಮ್ಮಿಬ್ಬರ ಸಮಸ್ಯೆ? ನಿಮ್ಮಲ್ಲಿ ಪರಿಹಾರ ಮಾಡಿಕೊಳ್ಳುವ ಬದಲು ಊರಿನ ಪಂಚಾಯಿತಿ ಮುಖಂಡರ ಹತ್ತಿರ ಬರುವಂತೆ ತಪ್ಪಾದರೂ ನೀವೇನು ಮಾಡಿದ್ದೀರಾ ಎಂದು ಕೇಳುತ್ತಾರೆ. ಆಗ ರೈತ ಏನು ಮಾತನಾಡದೆ ಸುಮ್ಮನೆ ಮೌನವಾಗಿರುತ್ತಾನೆ. ಮುಖಂಡರು ಮತ್ತೆ ರೈತನನ್ನು ಕೇಳಿದಾಗ ರೈತನು ಅದೇ ಮೌನವನ್ನು ತೋರುತ್ತಾರೆ. ಆಗ ಮುಖಂಡರು, ಈ ಮನುಷ್ಯ ಬಹುಶಃ ಮೂಕ ಇರಬಹುದು ಅಥವಾ ಕಿವಿ ಕೇಳಿಸದೇ ಇರಬಹುದು, ಅದಕ್ಕಾಗಿ ಈತನ ಬಳಿ ಯಾವುದೇ ಉತ್ತರವಿಲ್ಲ, ಈ ಸಮಸ್ಯೆಗೆ ಪರಿಹಾರವಿಲ್ಲ ಎಂದಾಗ ಸೈನಿಕ, ಇಲ್ಲ ಸ್ವಾಮಿ, ಈತ ನಾಟಕ ಮಾಡುತ್ತಿದ್ದಾನೆ. ಕೆಲವು ಗಂಟೆಗಳ ಹಿಂದೆ ಈತನೇ ನನ್ನ ಕುದುರೆಯ ಪಕ್ಕದಲ್ಲಿ ನಿನ್ನ ಕುದುರೆಯನ್ನು ಕಟ್ಟಬೇಡ, ನನ್ನ ಕುದುರೆ ಬಹಳ ಒರಟು ಸ್ವಭಾವದ್ದು,
ನಿನ್ನ ಕುದುರೆಗೆ ಹಾನಿ ಮಾಡಬಹುದು ಎಂದು ಈತನೇ ನನಗೆ ಹೇಳಿದ್ದಾನೆ ಎಂದು ಸೈನಿಕ ಮುಖಂಡರಿಗೆ ಹೇಳುತ್ತಾನೆ. ಆಗ ಊರಿನ ಮುಖಂಡರಿಗೆ ಸತ್ಯವಾದ ವಿಷಯ ತಿಳಿಯುತ್ತದೆ. ಸೈನಿಕ, ರೈತ ನಿನಗೆ ಅಷ್ಟು ಹೇಳಿದರೂ ಆತನ ಮಾತನ್ನು ಧಿಕ್ಕರಿಸಿ ನಿನ್ನ ಕುದುರೆಯನ್ನು ಆತನ ಕುದುರೆಯ ಪಕ್ಕ ಕಟ್ಟಿದ್ದು ನಿನ್ನ ತಪ್ಪು ಎಂದು ಸೈನಿಕನಿಗೆ ಬುದ್ಧಿವಾದ ಹೇಳಿ ಆತನ ತಪ್ಪನ್ನು ಅರ್ಥ ಮಾಡಿಸುತ್ತಾರೆ. ಹಾಗೂ ಸೈನಿಕ ತನ್ನ ಕುದುರೆಯ ಜೊತೆಗೆ ರೈತನಿಗೆ ಕ್ಷಮೆಯನ್ನು ಕೇಳುತ್ತಾನೆ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಮನುಷ್ಯನ ಪರಿಸ್ಥಿತಿ ಯಾವಾಗ ಯಾವ ರೀತಿ ಇರುತ್ತೆ ಎಂಬುದು ಯಾರಿಗೂ ಗೊತ್ತಿರುವುದಿಲ್ಲ. ಆದರೆ ಆತ ತಾಳ್ಮೆ ವಹಿಸಿದಷ್ಟು ಜೀವನದಲ್ಲಿ ಗೆಲ್ಲುತ್ತಾನೆ. ಹಾಗೆ ತನ್ನ ತಪ್ಪು ಇಲ್ಲದಿದ್ದರೂ ಆತನ ಮೇಲೆ ಜನ ಕೈ ಬೆರಳು ತೋರಿಸಿದಾಗ ಆತ ತೃಪ್ತಿಗೆಡದೆ ಮೌನವಾಗಿದ್ದರೆ ಆ ಮೌನವೇ ಬೆರಳು ಮಾಡಿ ತೋರಿಸುವ ಜನರಿಗೆ ಸಾಕ್ಷಿಯ ಮೂಲಕ ಉತ್ತರ ಸಿಗುತ್ತದೆ. ಜೀವನದಲ್ಲಿ ನಾವು ಎಷ್ಟು ಮೌನವಾಗಿರುತ್ತವೆಯೋ ಅಷ್ಟು ನೆಮ್ಮದಿಯಿಂದ ನಾವು ಬದುಕುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.